ಬರೀ ವೈಲೆನ್ಸ್ ಮೇಕಿಂಗ್ ವೈಸ್ ಟೆಕ್ನಿಕಲಿ ಚೆನ್ನಾಗಿತ್ತು. ಇಟ್ ವಾಸ್ ಬ್ಯೂಟಿಫುಲ್. ಸ್ಕ್ರೀನ್ ಪ್ಲೇ ಇನ್ನು ಸ್ವಲ್ಪ ಲ್ಯಾಗ್ ಅನಿಸ್ತು. ಇನ್ನೊಂದು ಇಷ್ಟ ಆಗಿದೆ ಅಂದರೆ ಡೈಲಾಗ್ಸ್. ನಿಮಗೆ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಡೈಲಾಗ್ಸ್ಗಿಂತ ಈ ಇಂಡೈರೆಕ್ಟ್ ಕನ್ವರ್ಸೇಷನ್ ಇರುತ್ತಲ್ಲ, ಅದು ತುಂಬ ಮಜಾ ಕೊಡುತ್ತೆ. ಪ್ರೊಡ್ಯೂಸರ್ಸ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಮೇಕಿಂಗ್ ವೈಸ್ ಆಗಲಿ, ಪ್ರಮೋಷನ್ ವೈಸ್ ಆಗಲಿ. ಆಮೇಲೆ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಹೇಳಿದ್ದಾರೆ. ಮೇ ಬಿ ಇದನ್ನು ನಾವು ಪಾರ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಹಾಯ್ ಕೌಶಿಕ್. ಹಾಯ್, ಹೇಗಿದ್ದೀರಾ? ಏನು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು? ಏನು ವಿಶೇಷ? ಏನಿಲ್ಲ, ಯಾವಾಗಲೂ ಡಿಫ್ರೆಂಟಾಗೇ ಇರ್ತೀವಿ. ಇವತ್ತು ಪಂಚೆ ಲುಂಗಿ ಹಾಕಿದ್ದೀವಿ ಅಷ್ಟೇ. ಪಂಚೆ ಏನಕ್ಕೆ ಅಂತ ಕೇಳ್ಬೋದಾ? ಸುಮ್ಮನೆ ಹಂಗೆ ಹಾಕ್ಕೊಂಡೆ. ಅದು ಪೇಪೆ ಮೂವಿ ಬೇರೆ ನೋಡ್ಕೊಂಡು ಬಂದ್ವಿ ಇವಾಗ. ಅದರಲ್ಲೂ ಕಾಸ್ಟ್ಯೂಮ್ ಇದೆ ಇತ್ತು, ಅದನ್ನ ನೋಡಿ ಅಂತ ಹಾಕಿಲ್ಲ. ಹೇಗನ್ನಿಸ್ತು? ಚೆನ್ನಾಗಿದೆ. ಸಿನಿಮಾ ವೈಸು ಟೈಟಲು, ಇವಾಗ ಫಸ್ಟಿಗೆ ಟೈಟಲು ಪೇಪೆ, ಅದು ನೋಡಿದಾಗಲೇ ನಿಮಗೆ ಅದು ಯಾವುದೋ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸಿತ್ತು ನನಗೆ. ಹೆಸರು ಏನು ಪೇಪೆ ಅಂದರೆ ಏನು ಅಂತಂದಾಗ ಅದೊಂದು ಕ್ಯಾರೆಕ್ಟರ್ ನೇಮ್ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಪೇಪೆ ಕ್ಯಾರೆಕ್ಟರ್ ನೇಮ್ ಅನ್ನೋದಕ್ಕಿಂತ ಒಂದು ನಿಕ್ ನೇಮು. ಇವಾಗ ಹೆಂಗೆ ಪ್ರಶಾಂತ್ ಅವ್ರನ್ನ ಪಚ್ಚಿ ಅಂತಾರೆ ಕೆಲವು ಕಡೆ, ಏನೋ ಅವ್ರವ್ರ ನಿಕ್ ನೇಮ್, ಗುಂಡ, ಆ ಥರದ್ದೆಲ್ಲ ನಿಕ್ ನೇಮ್ಸ್ ಇರುತ್ತಲ್ಲ, ಹಂಗೆ ಒಂದು ಪೇಪೆ ಅನ್ನೋದೊಂದು ನಿಕ್ ನೇಮ್ ಅಂತ ಅನ್ನಿಸ್ತು. ಡಿಸೈನು ಅದರದ್ದು ಡಿಸೈನ್ ಚೆನ್ನಾಗಿದೆ. ಲೈಕ್ ಮೋರ್ ಓವರ್ ಇಟ್ ಈಸ್ ಎ ಬ್ಲಡ್ ಶೆಡ್ಡೆಡು. ಸೊ ನನಗೆ ಅಲ್ಲಿ ಆ ಟ್ರೇಲರ್ ನೋಡಿದಾಗೇ ಒಂಚೂರೆಲ್ಲೋ ಅನ್ನಿಸ್ತಾ ಇತ್ತು. ಆಮೇಲೆ ದಟ್ ಸರ್ಟಿಫಿಕೇಟ್ ಆಲ್ಸೋ ಸೆನ್ಸಾರ್ ಬೋರ್ಡಿಂದ ಸರ್ಟಿಫಿಕೇಟ್ ಬಂದಿತ್ತು. ಎಲ್ಲೋ ಒಂದು ಕಡೆ ತುಂಬ ಬ್ಲಡ್ ಶೆಡ್ ಇದೆ, ಕ್ರೌರ್ಯ ಇದೆ. ಸೊ ನಿಮ್ಗೆ ಆ ಟ್ರೇಲರ್ ನೋಡಿದಾಗಲೇ ಸ್ವಲ್ಪ ಐಡಿಯಾ ಬಂದಿತ್ತು, ತುಂಬ ಕ್ರೌರ್ಯ ಇದೆ, ಹಿಂಸೆ ಇದೆ ಅಂಥೇಳಿ. ಸೊ ನಿಮಗೇನು ಅನ್ನಿಸ್ತು ಪರ್ಟಿಕ್ಯುಲರಾಗಿ ಆ ಟೈಟಲ್ಲು, ಆ ಡಿಸೈನು, ಆ ಪರ್ಟಿಕ್ಯುಲರ್ ಅದನ್ನು ನೋಡಿದಾಗ ನಿಮ್ಗೆ ಯಾವ ಥರ ಸಬ್ಜೆಕ್ಟ್ ಇರ್ಬೋದು ಅಂತ ಏನಾದರೂ ಐಡಿಯಾ ಬಂದಿತ್ತಾ? ನನಗೆ ಪೇಪೆ ಫಸ್ಟ್ ಕನ್ನಡ ಟೈಟಲ್, ಅದೇ ಅದು ಕನ್ನಡ ಟೈಟಲ್ಲು ಮತ್ತು ಅದು ಫಾಂಟು ಅದೆಲ್ಲ ನೋಡಿ ಮೋಸ್ಟ್ಲಿ ಇದೇನೋ ಆರ್ಟಿಸ್ಟಿಕ್ ಆಗಿದೆ, ಫ್ಲ್ಯಾಟ್ ಬ್ರಷ್ ಸ್ಟ್ರೋಕಲ್ಲಿ ಬರ್ದಿರೋ ಹಂಗಿದೆ, ಆ ಥರ ಅನಿಸ್ತು. ಓಕೆ. ವೈಲೆನ್ಸ್ ಅದೇ ರೆಡ್ ಕಲರ್ ನೋಡಿದ್ರೆ ವೈಲೆನ್ಸ್ ಅಂತ ಗೊತ್ತಾಗುತ್ತೆ. ಓಕೆ. ಇಂಗ್ಲೀಷ್ ಟೈಟಲ್ಲು ಅದೇ ಥರ ಮಾಡಿದರೆ ಚೆನ್ನಾಗಿರೋದು. ಸ್ವಲ್ಪ ಫ್ಲ್ಯಾಟಾಗಿ ಅನಿಸ್ತು ಇಂಗ್ಲೀಷು, ಅದೇ ಡೈರೆಕ್ಟ್ ಟೆಕ್ಸ್ಟ್ ಟೈಪ್ ಮಾಡ್ದಂಗಿತ್ತು ಇಂಗ್ಲೀಷ್ ಟೈಟಲ್. ಓಕೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಪೇಪೆ ದಟ್ ಇಂಗ್ಲೀಷ್ ಟೈಟಲು ಕೆಂಪು ಅಕ್ಷರದಲ್ಲಿತ್ತು. ಆಮೇಲೆ ಅದ್ರ ಮೇಲೆ ಕನ್ನಡದಲ್ಲಿ ಪೇಪೆ ಅಂತ ಒಂಥರ ಏನೋ ಬ್ರಷಲ್ಲಿ ಬರ್ದಂಗಿತ್ತು. ಅಂದರೆ ನಮ್ಮತನನ ಅಲ್ಲಿ ಒಂದು ಗುರುತಿಸೋ ಪ್ರಯತ್ನ, ಕನ್ನಡಕ್ಕೆ ಸ್ವಲ್ಪ ಹೈಲೈಟ್ ಮಾಡ್ದಂಗಿರಲಿ, ಅದು ಒಂದು ಟೆಕ್ಸ್ಚರ್ ಕೊಡೋಣ, ನಮ್ಮತನನ ನಾವು ಏನೋ ತೋರಿಸ್ಕೊತಾ ಇದ್ದೀವಿ ಎಲ್ಲರಿಗೂ ಅನ್ನೋದು ಒಂದು ನಂಗೆ ಹಂಗೆ ಫೀಲ್ ಆಗಿದ್ದದು. ಅದು ಕರೆಕ್ಟ್. ನೀವು ಒಬ್ಬೊಬ್ರು ಒಂದೊಂದು ಥರ ಯೋಚನೆ ಮಾಡ್ತಾರೆ, ನಾನು ಆ ಥರ ನೋಡಿದೆ. ಆಮೇಲೆ ಸಿನಿಮಾದು ಪ್ಲಾಟ್ ಅಂತ ಬಂದಾಗ, ಕತೆ ಅಂತ ಬಂದಾಗ ನಿಮಗೇನು ಇಷ್ಟ ಆಯಿತು? ನಿಮಗೇನು ಯಾವ ಥರ ಅನ್ನಿಸ್ತು ಕತೆ? ನನಗದೇ ಮಂಗಳೂರಲ್ಲಿ ಏನೋ ನಡೆಯೋ ಕತೆ ಇದು. ಓಕೆ. ಆ್ಯಕ್ಚುಲಿ ಅದೇ ಮಲೆನಾಡು ಆ ಥರ. ಅದೇ ಸ್ಯಾಂಡ್ ಬಗ್ಗೆ, ಮರಳು ಅದ್ರ ಬಗ್ಗೆ, ಮತ್ತು ಕ್ಯಾಸ್ಟಿಸಮ್ ಬಗ್ಗೆನೂ ಸ್ವಲ್ಪ ತೋರಿಸಿದ್ದಾರೆ. ಹೌದು. ವೈಲೆನ್ಸು. ಹೌದು. ಆ್ಯಕ್ಚುಲಿ ಅದೇ ನಾನು ನೋಡ್ತಾ ಇದ್ದಂಗೆ ಮಲೆನಾಡು ಅಂದ್ರೇ ನಮಗೆ ತಲೆಗೆ ಬರೋದೇ ಈ ಮಳೆ, ರೊಮ್ಯಾಂಟಿಕ್ ಸಾಂಗ್ಸು ಸಿನಿಮಾದಲ್ಲಿ. ಬಟ್ ಆ ಮಳೆ ಜೊತೆಗೆ ಇಷ್ಟೊಂದು ರಕ್ತದ ಹೊಳೆ ಹರಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ನಾವು ಮಲೆನಾಡನ್ನು ನೋಡೋದೇ ಒಂದು ಏನೋ ರೊಮ್ಯಾಂಟಿಕ್ ಆಗಿ, ಬ್ಯೂಟಿಫುಲ್ ಆಗಿ, ನಮಗೆ ಮಲೆನಾಡು ಗ್ರೀನ್ರಿ, ಈ ಹಸಿರು ಮಧ್ಯೆ ಇಷ್ಟೊಂದು ದ್ವೇಷ ಇದೆ, ಇಷ್ಟೊಂದು ಕ್ರೌರ್ಯ ಇದೆ, ಇಷ್ಟೊಂದು ರಕ್ತಪಾತ ಇದೆ. ಅದು ನೋಡಿದಾಗಲೇ ನನಗೆಲ್ಲೋ ಒಂಥರ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಯೂಶ್ವಲಿ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಹೋಗೋದೇ ಫಸ್ಟ್ ಕೊಡಗು, ಮಡಿಕೇರಿ, ಆ ಥರ ಮಲೆನಾಡುಗಳಲ್ಲೇ ಗಾಳಿಪಟ, ಮುಂಗಾರು ಮಳೆ, ಆ ಟೈಟಲ್ಗೆ ಇದು. ಬಟ್ ಪೇಪೆ ಅನ್ನೋ ಒಂದು ಕಥೆನ ಮಲೆನಾಡಿನ ಹಸಿರುಗಳ ಮಧ್ಯೆ ಒಂದು ರಕ್ತದ ಹೆಜ್ಜೆ ಗುರುತನ್ನು ತೋರಿಸಿದ್ದಾರೆ ಡೈರೆಕ್ಟ್ರು. ಸೊ ಎಲ್ಲೋ ಅದೊಂದು ಒಂಚೂರು ಒಳ್ಳೆಯ ಪ್ರಯತ್ನ ಅಂತ ಅನ್ನಿಸ್ತು. ಬಟ್ ಮೋರ್ ಓವರ್ ಅದೇ ಸಿನಿಮಾದು ಪ್ಲಾಟ್ ಅಂತ ಬಂದಾಗ
ಸುಮಾರು ತಲೆಮಾರುಗಳ ಹಿಂದೆ ಯಾರೋ ಇಲ್ಲ ಒಬ್ಬರು ವಲಸೆ ಬರ್ತಾರೆ, ಇಲ್ಲಿ ಉಳ್ಳವರಿರೋರು ಸ್ವಲ್ಪ ಮೇಲ್ವರ್ಗದವರು, ಅವ್ರಿಗೆ ಜಾಗ ಕೇಳಿದಾಗ ಸರಿ ನೀವು ಇಲ್ಲೇ ಉಳ್ಕೊಳ್ಳಿ ಅಂತ ಒಂದು ಊರು ಹೊರಗಡೆನೋ ಅಥವಾ ಎಲ್ಲೋ ಒಂದು ಕಡೆ ಜಾಗ ಕೊಡ್ತಾರೆ. ಬಟ್ ಅದೇ ಉಳ್ಳವರು ಇದ್ದಾಗ ಏನು ಮಾಡಿ ಅವರು ಅಂದರೆ ಲೈಕ್ ಇವ್ರಿಗೆ ಜಾಗ ಕೊಟ್ಟಿದ್ದೀವಿ, ಇವರಿಂದ ಏನಾದರೂ ಕೆಲಸ ತೊಗೊಳ್ಳೋಣ, ಯಾಕೆ ಸುಮ್ಮನೆ ಇದು ಮಾಡೋದು ಅಂದಾಗ ಮರಳು ಸಾಕಾಣಿಕೆ, ಸೊ ಆ ಬಿಸ್ನೆಸ್ಗೆ ಅವ್ರನ್ನ ತೊಡಗಿಸ್ಕೊತಾರೆ. ತೊರೆ ಲೈಕ್ ಆ ಜಾಗನ ಅವರು ಬಸ್ತಿ ಅಂತ, ಅದು ಬರ್ತಾ ಬರ್ತಾ ಆಡು ಭಾಷೆಯಲ್ಲಿ ಬದನಾಳ್ ಅಂತ ತೋರಿಸಿದ್ದಾರೆ. ಸೊ ಆ ಜಾಗದಲ್ಲಿ ಇದ್ದಂಥ ತೊರೆನ ಇವರು ಮರಳು ಇದು ಮಾಡ್ತಾ ಮಾಡ್ತಾ ಅಲ್ಲಿ ಕೆಲಸ ಮಾಡೋರ ಅವರಿಗೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮದು ಅಂತ ಏನಿದೆ ಅಸ್ತಿತ್ವ, ನಾವು ಎಲ್ಲಿಂದೋ ಬಂದಿದ್ದೀವಿ ನಿಜ, ನಮ್ಗೆ ಅವ್ರು ಜಾಗ ಕೊಟ್ಟಿದ್ದಾರೆ ನಿಜ, ಬಟ್ ಎಷ್ಟು ದಿನ ಅಂತ ಇದನ್ನೇ ಮಾಡ್ಕೊಂಡಿರೋದು. ಆವಾಗ ಏನು ಮಾಡ್ತಾರೆ ಇವರು ಲೈಕ್ ಇಲ್ಲ ನಾವು ಏನೋ ನಮ್ಮ ಹಕ್ಕನ್ನು ಕೇಳಬೇಕು, ಇದರಿಂದ ನಮಗೇನು ಲಾಭ ಇದೆ, ಬರೀ ಅವರೇ ಬೆಳೀತಾ ಇದ್ದಾರೆ ಅನ್ನೋ ಒಂದು ಇದರಲ್ಲಿ ಅಲ್ಲಿ ಶುರುವಾಗುವಂಥದ್ದು ಆ ಜಾಗದ ವಿಚಾರವಾಗಲಿ, ಇದರಿಂದ ನಮಗೇನೂ ಸಿಗ್ತಾ ಇಲ್ಲ, ಸೊ ನಮಗೂ ಏನಾದರೂ ಕೊಡಿ ಅಂದಾಗ ಸ್ವಲ್ಪ ಆಬ್ವಿಯಸ್ಲಿ ನಿಮಗೆ ಜಾಗ ಕೊಟ್ಟಿರೋದೇ ಹೆಚ್ಚು, ಮತ್ತು ಇದರಲ್ಲಿ ಪಾಲು ಬೇರೆ ಕೊಡಬೇಕಾ, ಅದು ಅಲ್ಲದೆ ನೀವು ನಮ್ಮ ಸಮಾನ ಬೇರೆ ಅಲ್ಲ. ಸೊ ಆ ಥರದ ಒಂದು ಮೇಲ್ವರ್ಗ ಕೆಳವರ್ಗದ ಕಥೆಯನ್ನು ಇಟ್ಕೊಂಡು ಅಲ್ಲೊಂಚೂರು ಈ ದ್ವೇಷದ ಕಥೆಯನ್ನು ಕಟ್ಕೊಂಡು ಕೆಲಸ ಮಾಡಿದ್ದಾರೆ, ಅಂದರೆ ಕಥೆಯನ್ನು ರೆಡಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಆಮೇಲೆ ಕತೆ ಅದೇ ಫಸ್ಟ್ ಆಫ್ ಆಲ್ ನನಗನ್ಸಿದ್ದು ಈ ಮರಳುಗಾರಿಕೆನೇ ನಿಮಗೆ ನಿಸರ್ಗದ ವಿರುದ್ಧ, ಅದು ನೀವು ಯಾವುದೇ ನೇಚರ್ ಅಗೇನ್ಸ್ಟು ಅಂಥದ್ದನ್ನು ನೀವು ಮಲೆನಾಡಿನಲ್ಲಿ ಆ ಥರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಮರಳುಗಾರಿಕೆಗೋಸ್ಕರ ರಕ್ತಪಾತ ಮಾಡೋದಿದೆಯಲ್ಲ, ಸೊ ನಂಗೆ ಒಂಚೂರು ಬೇಜಾರು ಅನ್ನಿಸ್ತು. ಲೈಕ್ ಯಾಕೆ ಈ ಥರ ಮಾಡಿದ್ದಾರೆ, ನೀವು ಯಾರೋ ಒಬ್ಬರು ಮರಳುಗಾರಿಕೆ ಮಾಡ್ತಾ ಇದ್ದಾರೆ, ಅದನ್ನು ತಡೆಯೋಕ್ಕೋಸ್ಕರ ಒಬ್ಬ ಯಾರೋ ಹುಟ್ಕೊಂಡ, ಅದನ್ನು ತಡೆದ, ಅದನ್ನು ನಿಲ್ಲಿಸ್ದ ಅಂದಾಗ ಎಲ್ಲೋ ಒಂಚೂರು ನನಗೆ ಖುಷಿ ಆಗ್ತಿತ್ತೇನೋ. ಬಟ್ ನೀವೊಬ್ಬರೇ ಏನಕ್ಕೆ ಮಾಡ್ತೀರಾ, ನಾವು ಮಾಡ್ತೀವಿ, ನಮಗೂ ಅದ್ರಲ್ಲಿ ಹಕ್ಕು ಕೊಡಿ ಅಂತ ರಕ್ತಪಾತ ಮಾಡೋದಿದೆಯಲ್ಲ, ಅದೆಲ್ಲೋ ನಂಗೆ ಒಂಚೂರು ಈ ಸ್ವಲ್ಪ ಪರಿಸರ ಪ್ರೇಮಿಗಳಿಗೆ ಒಂಚೂರು ಇದಾಗುತ್ತಲ್ಲ, ಆ ಥರ ನನಗೂ ಎಲ್ಲೋ ಒಂದು ಅನ್ನಿಸ್ತು. ಪರ್ಸ್ನಲಾಗಿ ನಾನು ಫೀಲ್ ಮಾಡಿದ್ದು ಅಲ್ಲಿ ಅಂದರೆ ಇವಾಗ ಮಲೆನಾಡು ಸೈಡು ಮಂಗಳೂರು ಸೈಡು ಅಂದರೆ ಮರಳ್ದು ನಡೆಯುತ್ತೆ, ಅದಕ್ಕೆ ಅವರು ಅದೇ ತೊಗೊಂಡು ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ತೊಗೊಂಡು ಏನಾದರೂ ಮಾಡಿರ್ಬೋದು. ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ಅಂತ ಆ್ಯಕ್ಚುಲಿ ತೊಗೊಂಡಿದ್ದಿದ್ರೆ ಮೇ ಬಿ ಸಿನಿಮಾ ಅಷ್ಟೊಂದು ಇದು ಆಗ್ತಿರ್ಲಿಲ್ವೇನೋ, ಮೇ ಬಿ ಇದು ಸಮ್ ಕ್ರಿಯೇಷನ್ ಅನಿಸುತ್ತೆ ನನಗೆ. ಯಾಕಂದರೆ ನಿಮಗೆ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ ಅಂದರೆ ಎಲ್ಲೋ ಯಾರೋ ಮಾಡಿದ್ದನ್ನು ನೀವು ಅದನ್ನು ಕಟ್ಕೊಟ್ಟಾಗ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ. ಬಟ್ ಇದು ಪ್ರೆಸೆಂಟ್ ಟೈಮಲ್ಲಿ ನಡೀತಾ ಇರೋದು, ಬಿಕಾಸ್ ನೀವು ಅವ್ರ ಪ್ರಾಪರ್ಟೀಸನ್ನು ನೋಡಿದ್ರೆ ಹೊಸ ಬುಲೆಟ್ ಗಾಡಿ ಇದೆ, ಅಂದರೆ ಇತ್ತೀಚಿನ ಜನ್ರೇಷನ್ ಬುಲೆಟ್ ಗಾಡಿ ಅದು. ಸೊ ಅದನ್ನು ಇತ್ತೀಚಿನ ಜನಕ್ಕೆ ಮಾಡಿರೋ ಸಿನಿಮಾ ಅದು. ಯಾವುದೋ ಒಂದು ನೀವು ಹಳೇದು ಆಗಿರೋ ಘಟನೆನ ತೋರಿಸಿದಿದ್ರೆ ಮೇ ಬಿ ಎಲ್ಲೋ ಹಿಂಗೆ ಆಗಿತ್ತು, ಸೊ ಇದನ್ನು ಒಪ್ಕೋಬೋದಾಗಿತ್ತು. ಬಟ್ ಅದು ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ. ಆಮೇಲೆ ತುಂಬ ಎಲ್ಲೋ ಒಂದು ಸಮುದಾಯವನ್ನು, ಅವರ ಆಚರಣೆಗಳನ್ನು, ಅವರ ಸಂಪ್ರದಾಯಗಳನ್ನು ತುಂಬ ಕೆಟ್ಟದ್ದು ಅನಿಷ್ಟದ್ದು ಅನ್ನೋ ಥರದ್ದು ಎಲ್ಲೋ ಒಂಚೂರು ಹೈಲೈಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ಅದು ಎಲ್ಲ ವರ್ಗದವರಿಗೂ ಈ ಸಿನಿಮಾ ಕನೆಕ್ಟ್ ಆಗೋದು ಅಷ್ಟೊಂದು ಡೌಟು ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಯಾಕಂದರೆ ಇವಾಗ ಸಿನಿಮಾ ನೋಡಬೇಕಂತ ಹೋದಾಗ ಈಗ ಅಲ್ಲಿ ಕಾಲೇಜ್ ಹುಡುಗರೆಲ್ಲ ಬಂದಿರ್ತಾರೆ, ಅವರು ಯಾರೂ ಜಾತಿ ನೋಡ್ಕೊಂಡು ಸಿನಿಮಾ ಬಂದಿರಲ್ಲ. ನಿನ್ನ ಜಾತಿ ಯಾವುದು, ನೀನು ಆ ಜಾತಿಯವನೇ ಬಾ ಸಿನಿಮಾ ನೋಡೋಣ ಅಂತ ಯಾರೂ ಬಂದಿರಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಸಿನಿಮಾ ನೋಡೋಕ್ಕೆ ಬಂದಿರ್ತಾರೆ. ಅವರು ಕೂತಾಗ ನಿಮಗೆಲ್ಲೋ ಒಂದು ಸಾಮಾಜಿಕ ಸಾಮರಸ್ಯ ಇದ್ದಾಗ ಅವರಿಗೂ ಕನೆಕ್ಟ್ ಆಗುತ್ತೆ ಆ ಸಿನಿಮಾ. ಬರೀ ಒಂದು ಸಮುದಾಯದ ಸಂಪ್ರದಾಯಗಳನ್ನು ಇದ್ದಿರ್ಬೋದು. ನಾವು ಟೈಮ್ ಹ್ಯಾಸ್ ಚೇಂಜ್ಡ್, ಇವಾಗ ತುಂಬ ಬದಲಾವಣೆ ಆಗಿದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಪ್ರಕಾರ ತುಂಬ ಚೇಂಜಸ್ ಆಗಿದೆ. ಯಾರು ಇವಾಗ ಜಾತಿ ಇರ್ಬೋದು, ಎಲ್ಲೋ ಒಂದು ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ಈಗಲೂ ಇರ್ಬೋದು, ಅದನ್ನು ಒಪ್ತೀವಿ, ಖಡಾಖಂಡಿತ ಇಲ್ಲ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಟ್ ಈಗಿನ ಜನ್ರೇಷನಲ್ಲೂ ಇಷ್ಟೊಂದು ನಾವು ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ, ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದೀವಿ, ಇಷ್ಟೊಂದೆಲ್ಲ ಓದಿದ್ದೀವಿ, ಬರೆದಿದ್ದೀವಿ. ಈಗಲೂ ನಾವು ಅದನ್ನು ಹೀಗೆ ನಡೀತಾ ಇದೆ ಅಂತ ತೋರಿಸಿದೆಯಲ್ಲ, ಅದೆಲ್ಲ ಒಂಚೂರು ಒಂದು ಸಮುದಾಯಕ್ಕೆ ತುಂಬ ಅದು ಧಕ್ಕೆ ತರುವಂಥದ್ದು ಇತ್ತು ಅನ್ನಿಸ್ತಾ ಇತ್ತು ನನಗೆ. ಅವ್ರ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಬೇರೆ ಥರ, ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅದೇ
ಇವಾಗ ನಾವು ರೀಸೆಂಟಾಗಿ ಕಾಟೇರನೂ ಅಷ್ಟೇ, ನೀವು ಕಾಟೇರದಲ್ಲೂ ಅಷ್ಟೇ ಒಂದು ಮೇಲ್ವರ್ಗ ಕೆಳವರ್ಗ, ಅಲ್ಲೂ ಏನಂತಾರೆ ಈ ದ್ವೇಷ, ಅಸೂಯೆ, ಆ ಡಾಮಿನೆನ್ಸು ಎಲ್ಲ ಇತ್ತು. ಬಟ್ ನಿಮಗೆ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಒಂದು ಸಾಮಾಜಿಕ ಸಾಮರಸ್ಯ ಒಂದು ಸಂದೇಶ ಇತ್ತು ನಿಮಗೆ. ಇಲ್ಲ ಈಗೆಲ್ಲ ಟೈಮ್ ಚೇಂಜ್ ಆಗಿದೆ, ಇವಾಗಲೂ ಯಾಕೆ ನಾವು ಇನ್ನೂ ಜಾತಿ ಅಂತ ಬಡ್ದಾಡಬೇಕು, ಎಲ್ಲೋ ಆ ಒಂದು ನಿಮಗೆ ಒಂದು. ಬಟ್ ಈ ಥ್ರೂಔಟ್ ಸಿನಿಮಾ ನಿಮಗೆ ಎಲ್ಲೋ ಆ ಪಾಯಿಂಟೇ ಸಿಕ್ಕಿಲ್ಲ ನಿಮಗೆ. ನಾನು ನೋಡಿರೋ ಪ್ರಕಾರ ನಾನು ಮೇ ಬಿ ಪೇಪೆ ಅನ್ನೋ ಒಂದು ಕ್ಯಾರೆಕ್ಟ್ರು ಒಂದು ಸಮುದಾಯದ ಧ್ವನಿಯಾಗಿ ಎರಡು ಸಮುದಾಯಗಳನ್ನು ಅಥವಾ ಎರಡೂ ಬಿಟ್ಟು ಹೋದ ಏನಂತಾರೆ ಸಾಮಾಜಿಕ ಕುಟುಂಬಗಳನ್ನು ಒಂದು ಮಾಡೋ ಕ್ಯಾರೆಕ್ಟರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮಗೆ ಕೊನೆವರೆಗೂ ಆ ಕ್ಯಾರೆಕ್ಟರ್ಗೆ ಎಲ್ಲೂ ಕ್ಲಾರಿಟಿ ಅಂತಲೇ ಸಿಗಲಿಲ್ಲ. ಲೈಕ್ ನಿಮಗೆಲ್ಲೋ ಅವರು ಇಲ್ಲ ಈಗಲಾದರೂ ಬದಲಾಗೋಣ, ಈಗಲಾದರೂ ಚೇಂಜ್ ಆಗೋಣ, ಸಾಕು ಈ ರಕ್ತಪಾತ, ಸಾಕು ಇಷ್ಟು ದಿನ ಆಗಿದ್ದು, ಆ ಪಾಯಿಂಟಿಗೆ ಬರಲಿಲ್ಲ ಅವ್ರು ಕೊನೆಯವರೆಗೂ. ಆ್ಯಂಡ್ ಅದೇ ಆಮೇಲೆ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಹೇಳಿದ್ದಾರೆ. ಮೇ ಬಿ ಇದನ್ನು ನಾವು ಪಾರ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಓವರಾಲ್ ನೋಡಿದಾಗ ನೀವು ಕಂಡುಕೊಂಡಂಥ ಪೇಪೆ ನಿಮಗೆ ಹೆಂಗೆ ಅನಿಸಿದೆ? ಮೇಕಿಂಗ್ ವೈಸ್ ಟೆಕ್ನಿಕಲಿ ಚೆನ್ನಾಗಿತ್ತು, ಇಟ್ ವಾಸ್ ಬ್ಯೂಟಿಫುಲ್. ಸ್ಕ್ರೀನ್ ಪ್ಲೇ ಇನ್ನು ಸ್ವಲ್ಪ ಲ್ಯಾಗ್ ಅನಿಸ್ತು. ಸ್ಕ್ರೀನ್ ಪ್ಲೇ ಒಂಚೂರು ಫಾಸ್ಟ್ ಹೋಗಬೇಕಿತ್ತು. ಸ್ಕ್ರೀನ್ ಪ್ಲೇ ನಡೀತಾ ಇದೆ, ಡೈಲಾಗ್ಸ್ ಕಮ್ಮಿ ಇದೆ. ಹೌದು, ಅನ್ನೆಸೆಸರಿ ಸ್ಲೋ ಮೋಷನ್ನು ಅಥವಾ ಬೇರೆ ಟೈಮ್ ಲ್ಯಾಪ್ಸ್ ಆಗಲಿ ಅಥವಾ ಬೇರೆ ಸಡನ್ನಾಗಿ ಮಿಕ್ಸ್ಡ್ ಥರ ಶಾರ್ಟ್ಸ್ ಬಂದು ಹೋಗ್ತಾಯಿತ್ತು. ಅದು ಸ್ಟೋರಿ ಕನೆಕ್ಟ್ ಆಗ್ತಾ ಇರಲಿಲ್ಲ, ಎಲ್ಲೋ ಡಿಸ್ಟರ್ಬ್ ಇದಾಗ್ತಾಯಿತ್ತು, ಇಂಟ್ರಪ್ಟ್ ಆಗ್ತಾಯಿತ್ತು. ಹೌದು. ಮತ್ತು ಮೇಯ್ನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವ್ರದ್ದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ನನಗೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಓಕೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಅವರು ಇನ್ನೂ 100% ಇದು ಮಾಡಿದರೆ ಚೆನ್ನಾಗಿರೋದು. ಅದೇ ಕ್ಯಾರೆಕ್ಟರ್ಸು ಅಷ್ಟು ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಪರ್ಫಾರ್ಮೆನ್ಸ್ ವೈಸ್ ಆಗಲಿ. ಓಕೆ. ಮತ್ತು ಸ್ಕ್ರೀನ್ ಪ್ಲೇ ಅದು ಸ್ವಲ್ಪ ಸ್ಲೋ ನರೇಷನ್ ಇತ್ತು. ಓಕೆ. ಸೊ ಕ್ಯಾರೆಕ್ಟರ್ ವೈಸ್ ಅಂದರೆ ಲೈಕ್ ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ? ಲೈಕ್ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು, ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ವೈಲೆನ್ಸ್ ಅಂದರೆ ಇನ್ನೂ ಸ್ವಲ್ಪ ವೈಲೆನ್ಸ್ನೆಸ್ ತೋರಿಸ್ಬೋದಿತ್ತು ಪರ್ಫಾರ್ಮೆನ್ಸಲ್ಲಿ. ಓಕೆ. ಬರೀ ಬ್ಲಡ್ಡು, ಲೊಕೇಶನಲ್ಲಿ ಫೈರು ಆ ಥರದ್ದು ತೋರಿಸೋ ಬದಲು ಕ್ಯಾರೆಕ್ಟ್ರಲ್ಲಿ ಬೇಕಿತ್ತು ಅನಿಸ್ತು. ಓಕೆ. ಕೆಲವರು ಚೆನ್ನಾಗಿ ಮಾಡಿದ್ದಾರೆ, ಮೈಸೂರು ಬಾಲ ಸರು, ಓಕೆ, ಮತ್ತು ನವೀನ್ ಪಾಟೀಲ್ ಸರ್ ಅವ್ರ ಕ್ಯಾರೆಕ್ಟ್ರು ಅದೆಲ್ಲ ಚೆನ್ನಾಗಿತ್ತು. ಅದು ಬೇಗ ಎಂಡ್ ಮಾಡಿಬಿಟ್ರು, ಕ್ಯಾರೆಕ್ಟರ್ನ ಬೇಗ ಕ್ಲೋಸ್ ಮಾಡಿಬಿಟ್ರು. ಎಸ್, ನಾನು ಅದೇನೇ ಅನ್ಕೊಳ್ತಾ ಇದ್ದೆ. ಲೈಕ್ ನವೀನ್ ಪಾಟೀಲ್ ಸರ್ನ ತುಂಬ ಜನ ಕಾಮಿಡಿಯಾಗಿ ತುಂಬ ಒಂದು ಕುಡುಕುರು ಪಾತ್ರಕ್ಕೆಲ್ಲ ತುಂಬ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇತ್ತು, ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಇತ್ತು. ಅದನ್ನು ಸಿನಿಮಾ ಥ್ರೂಔಟ್ ಕ್ಯಾರಿ ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು. ಲೈಕ್ ಏನೋ ಒಂದು ಡಿಫ್ರೆಂಟಾಗಿ ಮಾಡಿಸ್ತಾರೆ ಇವ್ರ ಕೈಯಿಂದ. ಮತ್ತು ಅವ್ರದ್ದು ವಾಯ್ಸ್ ಎಲ್ಲ ಅನಿಸ್ತು, ಡಬ್ ಮಾಡಿರೋದೇ ಬೇರೆಯವ್ರು ಯಾರೋ ಅನಿಸ್ತು. ಮೇ ಬಿ ಇರ್ಬೋದು. ಇಲ್ಲ, ನಾವು ಬರೀ ಅವ್ರದ್ದು ಕಾಮಿಡಿ ಮತ್ತು ಈ ಕುಡ್ಕುಂದು ವಾಯ್ಸ್ಗಳನ್ನ ಕೇಳಿ ಸಡನ್ನಾಗಿ ಒಂದು ಸೀರಿಯಸ್ ವಾಯ್ಸ್ ಬಂದಾಗ ನಮಗೆ ಅದು ಬೇರೆ ಥರನೂ ಫೀಲ್ ಆಗಿರ್ಬೋದು ಅನ್ಕೋತೀನಿ. ಮೇ ಬಿ ಅವ್ರ ವಾಯ್ಸ್ ಇದ್ದರೂ ಕೂಡ ನಮ್ಗೆ ಅದನ್ನು ಕನೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ ಅನಿಸುತ್ತೆ. ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ಕ್ಯಾರೆಕ್ಟರ್ ಟು ಟಿಲ್ ಎಂಡ್. ಅಂದರೆ ತುಂಬ ಏನೋ ಡಿಫ್ರೆಂಟಾಗಿ ಮಾಡಿಸ್ಬೋದು ಇವರಿಂದ. ಕಾಮಿಡಿ ಕ್ಯಾರೆಕ್ಟರ್ಗೆ ಇಂಥ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಇದನ್ನು ಕ್ಯಾರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದೇ ಅರ್ಧಕ್ಕೆ ಆ ಕ್ಯಾರೆಕ್ಟರ್ನ ಅಲ್ಲಿಗೆ ಮೊಟಕುಗೊಳಿಸಿದ್ದು ನನಗೂ ಎಲ್ಲೋ ಒಂದು ಕಡೆ ಇದಾಯಿತು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟ್ರು. ಲೈಕ್ ಗುಣ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾವು ಅವ್ರನ್ನ ಅದೇ ಮೊದಲೆಲ್ಲ ನೋಡಿದ್ವಿ ಹೀರೋ ಆಗಿ. ಸೊ ತುಂಬ ಚೇಂಜ್ ಓವರ್ ಇದೆ ಈ ಕ್ಯಾರೆಕ್ಟ್ರಲ್ಲಿ. ಅವರೊಂದು ನೆಗೆಟಿವ್ ಅಂತಲ್ಲ, ಲೈಕ್ ಒಂದು ತುಂಬ ಡಿಫ್ರೆಂಟ್ ಶೇಡ್. ಅದು ನೀವು ನೆಗೆಟಿವ್ ಅಂತಲೂ ಹೇಳೋಕ್ಕಾಗಲ್ಲ, ಪಾಸಿಟಿವ್. ಆ ಪರಿಸ್ಥಿತಿಗೆ ಯಾವ ವ್ಯಕ್ತಿ ಆ ಸ್ಥಾನದಲ್ಲಿರ್ತಾನೋ ಅದೆಲ್ಲ ಮಾಡಿಸುತ್ತೆ ಅವರಿಂದ ಅನ್ನುವಂಥ ಕ್ಯಾರೆಕ್ಟ್ರದು. ಸೊ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮೇ ಬಿ ಮಯೂರ್ ಪಟೇಲ್ ಅವರಿಗೆ ಒಂದು ಹೊಸ ಏನಂತಾರೆ ಬೌನ್ಸ್ ಬ್ಯಾಕ್, ಮತ್ತೊಂದು ಹೊಸ ಜರ್ನಿ ಶುರುವಾಗ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ. ಆ ಥರ ಕ್ಯಾರೆಕ್ಟ್ರದು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ ಕ್ಯಾರೆಕ್ಟ್ರು. ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿದೆ, ಅಂದರೆ ಆ ಕ್ಯಾರೆಕ್ಟರ್ಗೆ ಅವ್ರ ತಕ್ಕಂಗೆ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ. ಅದೇ ನಿಮಗೆ ಆ ಮಲೆನಾಡು ಡಿಸೈನ್ಗೆ ಯಾವ ಥರದ್ದು ಕಾಸ್ಟ್ಯೂಮ್ಸ್ ಅವರು ಡೈಲಿ ರೆಗ್ಯುಲರ್ ಇದರಲ್ಲಿ ಇದು ಮಾಡ್ತಾರೋ ಆ ಥರದ್ದು ತುಂಬ ಚೆನ್ನಾಗಿ ಎವ್ರಿಥಿಂಗ್ ಈಸ್ ಗುಡ್.
ನಿಮಗೆ ಕಾಸ್ಟ್ಯೂಮಲ್ಲೂ ಅಷ್ಟೇ, ನಿಮಗೆ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದ್ರಲ್ಲೂ ಅವರು ಎಲ್ಲೂ ಕಾಂಪ್ರಮೈಸ್ ಆಗಿ. ಆರ್ಟು ಅಷ್ಟೇ, ರಘು ಮೈಸೂರು ಸರ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಿಮಗೆ ಎದ್ದು ಕಾಣಿಸುತ್ತೆ ಆ ಬ್ಯೂಟಿ, ಒಂದೊಂದು ಫ್ರೇಮಲ್ಲೂ ಕೂಡ ನಿಮಗೆ ಆರ್ಟ್ ಬ್ಯೂಟಿ ಕಾಣಿಸುತ್ತೆ, ಆ ಸಿನಿಮಾಟೋಗ್ರಫಿ ಬ್ಯೂಟಿ ಕಾಣುತ್ತೆ. ಅದೇ ಕತೆ ವೈಸ್ ಬಂದಾಗ ಎಲ್ಲೋ ಒಂಚೂರು ತುಂಬ ಲ್ಯಾಗ್ ಅನ್ನಿಸ್ತಾ ಇತ್ತು. ಇನ್ನೂ ಏನೋ ಮಿಸ್ ಮಾಡ್ತಾ ಇದ್ದಾರಾ, ಎಲ್ಲ ತುಂಬ ಏನೋ ಬೇರೆ ಏನನ್ನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಕನೆಕ್ಟ್ ಆಗ್ತಾ ಇಲ್ವಾ ನಮಗೆ? ವೈಲೆನ್ಸ್ ಬೇರೆ ಸ್ವಲ್ಪ ರೊಮ್ಯಾಂಟಿಕ್ ಟಚ್ಚು ಅಥವಾ ಕಾಮಿಡಿ ಸ್ವಲ್ಪ ಮಿಸ್ ಆಯಿತು. ಸ್ವಲ್ಪ ಎಲ್ಲೋ ಆ ಥರದ್ದು ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಡವಿದ್ದಾರೆ ಅನ್ನಿಸ್ತು. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದರೆ ಡೈಲಾಗ್ಸ್. ನಿಮಗೆ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಡೈಲಾಗ್ಸ್ಗಿಂತ ಈ ಇಂಡೈರೆಕ್ಟ್ ಕನ್ವರ್ಸೇಷನ್ ಇರುತ್ತಲ್ಲ, ಅದು ತುಂಬ ಮಜಾ ಕೊಡುತ್ತೆ ನನಗೆ. ಡೈಲಾಗ್ಸು ಸ್ವಲ್ಪ ಕಮ್ಮಿನೇ ಡೈಲಾಗ್ಸ್ದು ಇದೆಯಲ್ಲ ಫೋರ್ಸು ಮತ್ತು ಅದರದ್ದು ಇಂಟೆನ್ಸಿಟಿ, ಅದು ನನಗೆ ತುಂಬ ಇಷ್ಟ ಆಯಿತು. ಇಂಡೈರೆಕ್ಟ್ ಕನ್ವೆ ಮೆಸೇಜ್ ಕೆಲವು ಕಡೆ ನಾವು ಒಯ್ಯೋ ಹುಚ್ಚೇನ ಇವರು ಇಷ್ಟು ವರ್ಷದಿಂದ ನೀರಂತ ಕುಡಿತಾ ಇದ್ದಾರೆ ಅಂದರೆ ನೀವು ಡೈರೆಕ್ಟಾಗಿಯೂ ಅದನ್ನು ಹೇಳ್ಬೋದು, ಬಟ್ ಅದು ಒಂದು ಡೈಲಾಗ್ ಇದೆಯಲ್ಲ, ಅದು ಎಲ್ಲೋ ನಾವು ಎಷ್ಟು ಡಾಮಿನೆನ್ಸ್ ಮಾಡ್ತಾಯಿದ್ದೀವಿ, ಅವರೆಷ್ಟು ಕೆಳಮಟ್ಟದವರು ಅನ್ನೋದು, ಆ ಥರದ್ದು ಕೆಲವೊಂದು ಡೈಲಾಗ್ಸು ಅದೆಲ್ಲೋ ಒಂದು ಕೆಲವು ಇಡೀ ಥ್ರೂಔಟ್ ಸಿನಿಮಾ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಬಟ್ ನಾನು ಅದೇ ಮೊದಲು ಹೇಳ್ದಂಗೆ ಒಂಚೂರು ಎಲ್ಲೋ ನಿಮಗೆ ಈ ಪ್ರೆಸೆಂಟ್ ಟೈಮ್ಗೆ ಅಷ್ಟೊಂದು ಸಂಪ್ರದಾಯದ ಆಚರಣೆಗಳನ್ನು ಅಷ್ಟೊಂದು ಕೆಳಮಟ್ಟಕ್ಕೆ ತೋರಿಸಿದ್ದು ನನಗೇನೋ ಪರ್ಸ್ನಲ್ಲಾಗಿ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಅದನ್ನು ಇನ್ನೂ ಚೆನ್ನಾಗಿ ಏನೋ ಡಿಫ್ರೆಂಟಾಗಿ ಮಾಡಿ, ಅಥವಾ ಈ ಪೇಪೆ ಅನ್ನೋ ಕ್ಯಾರೆಕ್ಟ್ರು ಅಟ್ಲೀಸ್ಟ್ ಅದೇ ನಾನು ಹೇಳ್ದಂಗೆ ಎರಡು ಸಮುದಾಯಗಳ ಮಧ್ಯೆ ಒಂದು ಕೊಂಡಿಯಾಗಿ ಬೆಸೆದಂಥದ್ದು, ಆ್ಯಕ್ಚುಲಿ ಒಂದು ಸೇತುವೆಯಾಗಿ ಎರಡನ್ನು ಇಲ್ಲ, ನಾವು ಮನುಷ್ಯರೇ ನೀವು ಮನುಷ್ಯರು, ಸೊ ಯಾಕೆ ಈ ಹೊಡೆದಾಟ, ಯಾಕೆ ಈ ರಕ್ತಪಾತ? ಅವ್ನು ಕೆಲಸ ಮಾಡ್ತಾ ಇದ್ದಿದ್ದ ಜಾಗನೇ ಆ ಥರ ಇತ್ತು. ಸೊ ಅದನ್ನೇ ನಿಮಗೆ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಹುಟ್ಟಿದಾಗ, ನಿಮಗೆ ಆ ವ್ಯವಸ್ಥೆಯನ್ನು ಕಣ್ಣಾರೆ ನೋಡಿದಾಗ ನಿಮಗೆ ಅದ್ರ 10 ಪಟ್ಟು ನಿಮಗೆ ಆವೇಶ, ಆಕ್ರೋಶ ಎಲ್ಲ ಬರುತ್ತೆ. ಬಟ್ ಒಂದು ಬದಲಾವಣೆಗೆ ಅವರು ಮುನ್ನುಡಿ ಹಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಒಂದು ಬದಲಾವಣೆ ಇವಾಗ ಇದೆ, ನಾನು ಎಲ್ಲನೂ ಸರಿ ಅಂತ ಒಪ್ಕೋತಾ ಇಲ್ಲ, ಹಿಂದೆನೂ ಇತ್ತು, ಕೆಲವೊಂದು ಇದೆ, ಈಗಲೂ ಇದೆ. ಬಟ್ ಇಷ್ಟೊಂದು ನಾವು ಅದೇ ವಿದ್ಯಾಭ್ಯಾಸ ಪಡ್ಕೊಂಡು ಕೂಡ ನಾವಿನ್ನೂ ಆ ಜಾತಿ ವ್ಯವಸ್ಥೆಯಲ್ಲಿ ಅವುಗಳ ಇನ್ನೂ ಆ ಮನಸ್ಥಿತಿಯಲ್ಲೇ ಇದ್ದು ಇನ್ನೂ ಅದನ್ನು ದ್ವೇಷ ಮಾಡ್ತಾ ಬಂದಾಗ ಅದು ಎಲ್ಲೋ ಒಂದು ಸಮಾಜಕ್ಕೆ ನೆಗೆಟಿವ್ ಸಂದೇಶ ಅಂತ ನನಗನ್ನಿಸ್ತು. ನಾನು ಅದನ್ನೇ ನಿಮ್ಗೆ ಹೇಳಿದಾಗ, ಸಿನಿಮಾ ಅಂದರೆ ಎಲ್ಲರೂ ನೋಡ್ತಾರೆ, ಪರ್ಟಿಕ್ಯುಲರ್ಲಿ ಈ ಥಿಯೇಟ್ರಿಗೆ ಒಳಗೆ ಬಂದು ಈ ಜಾತಿಯವನ್ನೇ ಬಂದು ನೋಡಿ ಅಂತ ಯಾರೂ ಹೇಳಲ್ಲ. ಸೊ ಅಂಥದ್ದು ಆ ಥರದ ಸಿಚುವೇಶನ್ ಇದ್ದಾಗ ನೀವು ಬರೀ ಒಂದು ಸಮುದಾಯಕ್ಕೆ ಅಥವಾ ಒಂದು ಇದಕ್ಕೆ ಅದನ್ನು ಅಷ್ಟೊಂದು ಇದು ಮಾಡಿ ತೋರಿಸಿದಾಗ ಎಲ್ಲೋದು ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ತುಂಬ ಜನ ಸಿನಿಮಾ ನೋಡಬೇಕಾದ್ರೇ ಟು ಬಿ ಕಂಟಿನ್ಯೂಡ್ ಅಂದಾಗ ಎಷ್ಟೋ ಜನ ಬೈಕೊಂಡ್ರು ನಮ್ಮ ಎದುರು, ಇಲ್ಲ ಇದೇ ನೋಡ್ತಾ ಇಲ್ಲ ಇನ್ನು ಅದು ನೋಡ್ತೀವ. ಸೊ ಸಿನಿಮಾ ಕನೆಕ್ಟ್ ಆಗಬೇಕಂದ್ರೆ ನಿಮ್ಗೆ ಏನೋ ಒಂದು ಆ ಸಾಮರಸ್ಯ, ಆ್ಯಕ್ಚುಲಿ ಏನೋ ಒಂದು ಅಂಶ ಇಷ್ಟ ಆಗಬೇಕು. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಬಟ್ ಕತೆ ಎಲ್ಲೋ ಹಿಂದೆ ಮುಂದೆ ಆದಾಗ ಜನ ಅದನ್ನು ಅಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ನನಗನ್ಸಿದ್ದು ಪರ್ಸ್ನಲ್ಲಾಗಿ ಇಲ್ಲ, ನನಗೆ ಆರ್ಟ್ ವೈಸು ಅಂದರೆ ಅವ್ರ ಕ್ಯಾರೆಕ್ಟ್ರಿಗೆ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ಕನ್ವೆ ಮಾಡಿದ್ದಾರೆ. ಅಂದರೆ ಅವನು ಇದರಲ್ಲಿ ಮಟನ್ ಕಡಿಯೋದು ಅಥವಾ ಮೀನು ಕಡಿಯೋದು ಅಂಥ ಜಾಗದಲ್ಲಿ ಬರೀ ರಕ್ತ ನೋಡಿರ್ತಾನೆ. ಸೊ ಅವ್ನ ಕ್ಯಾರೆಕ್ಟ್ರು ಮತ್ತು ಅವನ್ನ ವರ್ಕ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಅವನ ಆ ಥರ ಇದು ಅಂತ. ಸೊ ಈಗ ನಾನು ಅದನ್ನೇ ಹೇಳೋದು, ಇವಾಗ ಮಟನ್ ಕಡಿಯೋದಾಗಲಿ ಚಿಕನ್ ಅಂದರೆ ಅವ್ರು ಕಟ್ಕರೆ ಆಗಿರ್ತಾರೆ ಅಂತಲ್ಲ, ಅದು ಅವ್ರ ಉದ್ಯೋಗ. ನಾನು ಮಟನ್ ಕಡಿತೀನಿ ಅಥವಾ ಚಿಕನ್ ಕಡಿತೀನಿ ಅಂದ ತಕ್ಷಣ ನಾನು ಜನಗಳನ್ನು ಕಡಿಬೇಕಂತ ಏನಿಲ್ಲ, ಅದು ನನ್ನ ಉದ್ಯೋಗ. ನನ್ನ ಬದುಕಿಗೆ ನಾನು ಆರಿಸಿಕೊಂಡಂಥ ವೃತ್ತಿ ಅದು. ನಾನು ಅದನ್ನೇ ಹೇಳೋದು ಮೊದಲಿಂದನೂ, ಲೈಕ್ ನಾವು ಮಾಡ್ತಾ ಇರೋ ವೃತ್ತಿಯಿಂದ ಜಾತಿ ಹೊರತು ನಾವು ಈ ಜಾತಿಯಿಂದ ವೃತ್ತಿನ ಆರಿಸ್ಕೊಂಡಿಲ್ಲ. ನಾವು ಯಾವ ಕೆಲಸ ಮಾಡ್ತಿದ್ದೇವೋ ಅದರಿಂದ ಜಾತಿ ಉಟ್ಕೊಂಡಿರೋದು, ನಾವು ಯಾವ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೇವೋ ಅದರಿಂದ ಜಾತಿ ಉಟ್ಕೊಂಡಿರೋ. ಸೊ ಅದನ್ನು ಸುಮಾರು ಎವಲ್ಯೂಷನ್ಸ್ ಆಗಿ ಈಗೆಲ್ಲ ಅದು ಇಲ್ಲ. ನನ್ನ ಪ್ರಕಾರ ನಾವು ಎಲ್ಲರ ಜೊತೆ ಸಾಮಾಜಿಕವಾಗಿ ಚೆನ್ನಾಗಿದ್ದೀವಿ, ಅವ್ರ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ. ಸೊ ಇಂಥ ಟೈಮ್ ಪೀರಿಯಡಲ್ಲಿ ಅಂಥ ಒಂದು ಸಬ್ಜೆಕ್ಟು ನನಗೆ ಪರ್ಸ್ನಲಾಗಿ ಸ್ವಲ್ಪ ಎಲ್ಲೋ
ಹಿನ್ನಡೆ ಅನ್ನಿಸ್ತು. ಅದೇ ಹೀರೋಯಿನ್ನು ಆ್ಯಕ್ಚುಲಿ ಬ್ರಾಹ್ಮಣರು ಇದರಲ್ಲಿ ಇರ್ತಾರೆ, ಇವನ್ ನೋಡಿದ್ರೆ ಈ ಥರ ಇದರಲ್ಲಿ ಅಲ್ಲೊಂದು ಕನೆಕ್ಷನ್ ಕೊಟ್ಟಿದ್ದಾರೆ. ದಟ್ ಹೀರೋಯಿನ್ಸ್ ಏನು ಇಷ್ಟಪಡ್ತಾರೆ, ಹೀರೋಯಿನ್ಗೆ ಇಷ್ಟ ಇರುತ್ತೆ, ಹೀರೋ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಲ್ಲಿ ಇಷ್ಟ ಇರೋದು. ಹೀರೋದು ಏನು ತಂದೆ ತಾಯಿ ಇರ್ತಾರಲ್ಲ, ದಟ್ ಈಸ್ ಇಂಟರ್ಕಾಸ್ಟ್ ಮ್ಯಾರೇಜ್. ಹೀರೋದು ತಂದೆ ಅದೇ ರಾಯಪ್ಪ ಅಂತೇಳಿ ನವೀನ್ ಪಡೀಲ್ ಸರ್ ಅವ್ರು ಮಾಡಿರೋ ಕ್ಯಾರೆಕ್ಟ್ರು. ಹೀರೋ ತಾಯಿ ಅರುಣಾ ಬಾಲರಾಜ್ ಮೇಡಮ್ ಮಾಡಿರೋ ಕ್ಯಾರೆಕ್ಟ್ರು. ಅರುಣಾ ಬಾಲರಾಜ್ ಮೇಡಮ್ ಅವರು ಹೀರೋಯಿನ್ ಅವರ ತಾತ ಇರ್ತಾರಲ್ಲ ಅವ್ರ ಮಗಳು, ಅತ್ತಿಗೆ ಆಗಬೇಕು ಅವರು. ಸೊ ಇಟ್ ಈಸ್ ಎ ಇಂಟರ್ಕಾಸ್ಟ್ ಮ್ಯಾರೇಜ್. ಅದು ಒಂದು ಎಳೆನ ತೊಗೊಂಡು ಬಂದು ಅವರು ಸಂಸಾರಗಳಲ್ಲಿ ಅವ್ರ ಕುಟುಂಬಗಳಲ್ಲಿ ಆದಂಥ ಆ ಒಂದು ಇಂಟರ್ಕಾಸ್ಟ್ ಮ್ಯಾರೇಜು ಮತ್ತಷ್ಟು ರಕ್ತಪಾತಗಳಿಗೆ ದಾರಿ ಮಾಡಿಕೊಟ್ಟಿದೆ ಅಲ್ಲಿ. ಸೊ ಅದನ್ನು ಅವರು ಅಷ್ಟೊಂದು ಕ್ರೌರ್ಯವಾಗಿ ತೋರಿಸೋ ಅಗತ್ಯ, ಯಾಕಂದರೆ ಇವಾಗ ತುಂಬ ಜನ ಎಲ್ಲ ಲವ್ ಮ್ಯಾರೇಜ್ ಆಗ್ತಾಯಿದೆ, ತುಂಬ ಜನ ಬೇರೆ ಕಾಸ್ಟ್ ಅನ್ನೋದು ತುಂಬ ಕಡೆ ಇಲ್ಲ. ಇವಾಗ ಎಲ್ಲೋ ಹೇಳಿದ್ನಲ್ಲ ನಾನು, ಎಲ್ಲೋ ಒಂದು ಕುಗ್ರಾಮದಲ್ಲಿ ಈಗಲೂ ಒಂದು ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆ ಇರೋರು, ಇನ್ನು ಅಕ್ಷರ ಕಲಿಕೆ ಇಲ್ಲದೆ ಇರೋರು ಇವಾಗ ಇರ್ಬೋದು, ಅವರು ಸ್ವಲ್ಪ ಇದಿಟ್ಟಿರ್ಬೋದು. ಬಟ್ ಕೆಲವೊಮ್ಮೆ ಇಂಥ ಪರಿಸ್ಥಿತಿಯಲ್ಲೂ ಆ ಒಂದು ಇಂಟರ್ಕಾಸ್ಟ್ ಮ್ಯಾರೇಜ್ಗೋಸ್ಕರ ಆ ರೀತಿ ಒಬ್ರೊಬ್ರು ಆ ಡೈವರ್ಷನ್ಸ್ ತಗೊಳ್ಳೋದು ಆಗತ್ತೆ. ಹೀರೋಯಿನ್ ಸ್ಟ್ಯಾಂಡ್ ಅಂದ್ರೆ ತಗೊಂತಾರೆ ಲಾಸ್ಟಲ್ಲಿ. ಹೌದು, ಅವರು ಎಜುಕೇಟೆಡ್ ಆಗಿರ್ತಾರೆ, ಟೀಚರ್. ಸೊ ಅವ್ರ ತಾತನ್ನೇ ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ, ಅಪ್ಪ ಅಮ್ಮಂಗೆ ತಿಳಿಸ್ತಾಳೆ. ಹೌದು, ನೀವು ಕರೆಕ್ಟ್ ಆಗಿ ಆ ಬದಲಾವಣೆಗಳಾಗಬೇಕು. ಅದನ್ನ ಸಿನಿಮಾದ ಒಂದು ಮುಖ್ಯ ಪಾತ್ರ, ನೀವು ಯಾವುದನ್ನು ತುಂಬ ಇದಾಗಿ ತೋರಿಸ್ತಾ ಇದ್ದೀರಾ ಆ ಪಾತ್ರ ಹೇಳಿದಾಗ ಜನಗಳಿಗೆ ಕನೆಕ್ಟ್ ಆಗಿರೋದೇನು ಅನಿಸ್ತದೆ. ಲೈಕ್ ಆ ಸಿನಿಮಾದ ಮೇನ್ ಪಾರ್ಟ್ ಪೇಪೆ, ಆ ವ್ಯಕ್ತಿಯಿಂದ ನೀವು ಸಾಮಾಜಿಕ ಸಾಮರಸ್ಯದ ಒಂದು ಕೊಂಡಿಯಾಗಿ ತೋರಿಸಿದ್ರೆ ಬಹುಶಃ ಜನಗಳಿಗೆ ಕನೆಕ್ಟ್ ಆಗ್ತಿತ್ತೇನೋ. ಬಟ್ ಕೊನೆವರೆಗೂ ಆ ಪಾತ್ರ ಮತ್ತು ಅದೇ ಆ ರಕ್ತಪಾತ, ದ್ವೇಷ, ಜಾಗ, ಆ ತೊರೆ ನಮ್ಮದು, ನಾವು ಅದಕ್ಕೋಸ್ಕರನೇ ಹೋರಾಡಬೇಕು, ಸೊ ಅದಕ್ಕಾಗಿ ಎಷ್ಟು ತಲೆ ಬೇಕಾದರೂ ಕಡಿತೀವಿ ಅನ್ನೋದೊಂದು ಇದೆಯಲ್ಲ. ಸೊ ಅದೆಲ್ಲೋ ಒಂಚೂರು ನೆಗೆಟಿವ್ ಅನ್ನಿಸ್ತು ನನಗೆ. ಮತ್ತು ಮೇದಿನಿ ಅವ್ರದ್ದು ಕ್ಯಾರೆಕ್ಟ್ರು ಅದು ಅಷ್ಟೇ ತುಂಬ ಬೋಲ್ಡ್ ಕ್ಯಾರೆಕ್ಟ್ರು. ಆಮೇಲೆ ಸಮಾಜ ಅದನ್ನು ಒಪ್ಪಲ್ಲ. ನೀವು ಆ ಥರದ್ದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಆ ಥರದ್ದನ್ನು ನೀವು ತೆರೆ ಮೇಲೆ ತೋರಿಸಿದಾಗ ಆಬ್ವಿಯಸ್ಲಿ ಅದು ಒಂದು ಸಮಾಜನ, ನೀವು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ತೋರಿಸಿದಾಗ ಇಟ್ ವಾಸ್ ವೆರಿ ಬೋಲ್ಡ್ ಕ್ಯಾರೆಕ್ಟರ್. ಯಾರೂ ಆ ಮಟ್ಟಿಗೆ ಅಧಿಕಾರಕ್ಕಾಗಿ, ಹಣಕ್ಕಾಗಿ ಆ ಮಟ್ಟಿಗೆ ಅದು ನನಗೆ ಗೊತ್ತಿಲ್ಲ, ಉದಾಹರಣೆಗಳಿರ್ಬೋದು. ಬಟ್ ನೀವು ಈಗಿನ ಟೈಮಲ್ಲಿ ಅದನ್ನು ತೋರಿಸಿರೋದು ಎಲ್ಲೋ ಅದನ್ನು ತುಂಬ ನೆಗೆಟಿವ್ ಅನ್ನಿಸ್ತು. ನನಗೂ ಕೂಡ ಆ ಪಾಯಿಂಟ್ ತುಂಬ ಕಾಡ್ತಾ ಇತ್ತು, ಯಾಕೆ ಈ ಥರ ತೋರಿಸಿದ್ರೆ. ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವಾಸ್ ನಾವು ಮಾತಾಡ್ತಿಲ್ಲ. ಕ್ಯಾರೆಕ್ಟರ್ ಅಂತ ಬಂದಾಗ ನೀವು ಆಡಿಯನ್ಸ್ ನೋಡೋದೇ, ಈಗ ಯಾವುದೋ ಒಂದು ನಾವು ಕ್ಯಾರೆಕ್ಟರ್ ನೋಡ್ತಾ ಇದ್ದೀವಿ ಅಂದಾಗ ಅದು ನಾವಾಗಿದ್ದಿದ್ರೆ ಹೆಂಗಿರೋದು, ಅದು ನಮ್ದು ಆ ಥರದ್ದೊಂದು ಥಾಟ್ ಬರುತ್ತೆ. ಸೊ ನೀವು ಅಂಥದ್ದೊಂದು ಸ್ಪೆಷಲಿ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಯಾವುದೋ ಒಂದು ದ್ವೇಷಕ್ಕೋಸ್ಕರ, ಇಲ್ಲಿ ಯಾರೋ ಒಂದು ತಂದೆನೇ ಇದು ಮಾಡ್ತಾರೆ, ಒಂದು ದ್ವೇಷಕ್ಕೋಸ್ಕರ ಒಬ್ಬರ ಮೇಲೆ ಯಾರ ಮೇಲೋ ನೀವು ಅಸೂಯೆಗೋಸ್ಕರ ಆ ಲೆವೆಲ್ಗೆ ಕೆಳಗಿಳಿಸಿ ತೋರಿಸಿದ್ದು ತುಂಬ ಎಲ್ಲೋ ನೆಗೆಟಿವ್ ಅನ್ನಿಸ್ತು ನನಗೂ. ನಿಮಗೆ ಸಿನಿಮಾದು ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಎಲ್ಲೋ ಕಥೆಯಲ್ಲಿ ಹಿಂದೆ ಬಿದ್ದರು ಅಂತ ನನಗನ್ನಿಸ್ತು. ನಾನು ಅಂದ್ಕೊಂಡಂಗೆ ಅಂದರೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ಲಿ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟೇ ಏನಾದರೂ ನಡೆದಿರೋದನ್ನ ತೊಗೊಂಡು ಏನಾದರೂ ಇನ್ಸ್ಪೈರ್ ಆಗಿ ಅದನ್ನೇ ಏನಾದರೂ ಸ್ವಲ್ಪ ಸ್ಕ್ರೀನ್ ಪ್ಲೇ ಇದು ಮಾಡಿ ಇರ್ಬೋದು. ನಾನು ಅದೇ ಡೈರೆಕ್ಟ್ರ್ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಅವ್ರದ್ದೊಂದು ಪಾರಾಣೆ ಅಂತ ಒಂದು ಸಿನಿಮಾ ಇದೆ. ಇಟ್ ವಾಸ್ ಎಕ್ಸ್ಪೆರಿಮೆಂಟಲ್ ಮೂವಿ. ಅಲ್ಲೂ ಅಷ್ಟೇ ಅವರು ಅಂದರೆ ಈ ಕೊಡಗಿನಲ್ಲಿ ಒಂದು ಸಮುದಾಯ, ಅವರು ತಮ್ಮ ಅಸ್ತಿತ್ವಕ್ಕೆ ಹೋರಾಡೋ ಅಂತ ಅದು ಒಂದು ಕತೆ ಮಾಡಿದ್ದಾರೆ. ಅವರು ನಮ್ಮ ಜಾಗ, ನಮ್ಮ ಕೆಲಸ, ನಮ್ಮ ಕಸುಬು, ನಾವೇನಕ್ಕೆ ಬೇರೆಯವ್ರಿಗೆ ಬಿಟ್ಟು ಕೊಡಬೇಕು, ಆ ಥರದ ಕಥೆನೇ ಅವರು ಮಾಡಿದ್ದಾರೆ. ನಾನು ನೋಡಿಲ್ಲ, ಬಟ್ ಅದ್ರ ಬಗ್ಗೆ ಓದಿದ್ದೆ. ಸೊ ಮೇ ಬಿ ಅದೇ ಥರದ್ದು ಅವರು ಅಷ್ಟೇ, ಅವರು ಮೇ ಬಿ ಆ ಥರದ್ದು ಸಮುದಾಯಗಳಲ್ಲಿ ಇಲ್ಲ ಆ ಥರದ್ದು ತುಂಬ ಹತ್ತಿರದಿಂದ ನೋಡಿರೋ ಕಾರಣಕ್ಕೋಸ್ಕರ ಆ ಕಥೆಯನ್ನು ಒಂದೆಡೆ ಇಟ್ಕೊಂಡು ಅದನ್ನು ಕತೆ ಮಾಡಿದ್ದಾರೆ ಅಂತ ಇರ್ಬೋದು ಅನ್ನಿಸ್ತು ನನಗೂ ಕೂಡ. ಸೊ ಇಟ್ ಈಸ್ ಆಲ್ ದ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಗೆ ಬಿಡಬೇಕಾಗತ್ತೆ. ಯಾಕಂದರೆ ಅದು ಇನ್ನೂ ಕನ್ಕ್ಲೂಷನ್ ಕೊಟ್ಟಿಲ್ಲ ಅವರು. ಲೈಕ್
ನೀವು ಟು ಬಿ ಕಂಟಿನ್ಯೂಡ್ ಅಂದಾಗ ನಾನು ಇನ್ನೂ ಏನೇ ಹೇಳೇ ಇಲ್ಲ, ನೀವು ಹೆಂಗೆ ಜಡ್ಜ್ ಮಾಡ್ತೀರಾ ಅಂತಲೂ ಬರುತ್ತೆ. ಮೇ ಬಿ ನೆಕ್ಸ್ಟ್ ಪಾರ್ಟಲ್ಲಿ ಅದಕ್ಕೆ ಆ ಲಿಂಕ್ಗೆ ಏನಕ್ಕೆ ನಾನು ಇಷ್ಟೊಂದು ರೌದ್ರ ತೋರಿಸಿದ್ದೀನಿ, ಏನಕ್ಕೆ ನಾನು ಇಷ್ಟೊಂದು ರಕ್ತಪಾತ ತೋರಿಸಿದ್ದೀನಿ, ಏನಕ್ಕೆ ನಾನು ಇದೆಲ್ಲ ಹಿಂಗಿದೆ ಅಂತ ತೋರಿಸಿದ್ದೀನಿ, ಅದಕ್ಕೆ ಅದರಲ್ಲಿ ಕನ್ಕ್ಲೂಷನ್ ಕೊಡ್ಬೋದು. ಬಟ್ ನೀವು ಯಾವುದೋ ಒಂದು ಪಾರ್ಟು ಬೇರೆ ಪಾರ್ಟಲ್ಲಿ ತೋರಿಸ್ತೀವಿ ಅಂದಾಗ ಈ ಪಾರ್ಟು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ನಿಮಗೆ. ಪಾರ್ಟ್ 2 ಅಂದರೆ ಯಾಕೆ ಪಾರ್ಟ್ಸ್ ಥರ ಹೋಗ್ತಿದ್ದಾರೆ ಇವಾಗ. KGF 1, 2 ಬಂತು, ಅದೇ ಥರ ಎಲ್ಲರೂ ಪಾರ್ಟ್ 1, ಪಾರ್ಟ್ 2 ಆ ಥರ ಹೋಗ್ತಿದ್ದಾರೆ. ಸೊ ನೀವು ಪಾರ್ಟ್ 2 ತೋರಿಸ್ತೀವಿ ಅಂದಾಗ ನಿಮ್ಮದು ಪಾರ್ಟ್ 1 ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು. ನೀವು ಅಷ್ಟೇ ಆಡಿಯನ್ಸ್ನ ಹಿಡಿದಿಟ್ಕೋಬೇಕಾಗತ್ತೆ. ನಿಮ್ಮದು ಪಾರ್ಟ್ 1 ಅಷ್ಟೊಂದು ಇದು ಇಲ್ಲ ಅಂದಾಗ ನೀವು ಹೆಂಗೆ ಅದನ್ನು ಧೈರ್ಯ ತೊಗೋತೀರ ಪಾರ್ಟ್ 2ನ ಜನ ಬಂದು ನೋಡ್ತಾರೆ ಅಂತ. ಸೊ ಅಲ್ಲೊಂಚೂರು ಎಲ್ಲೋ ಎಳವುದ್ರು ಅನ್ನಿಸ್ತು. ಮೇ ಬಿ ನಾನು ಅಂದ್ಕೊಂಡಿರೋ ಪ್ರಕಾರ ನಾವು ನೋಡಿರೋದು ಪಾರ್ಟ್ 2 ಅನ್ನಿಸ್ತಾ ಇದೆ ನನಗೆ. ಪಾರ್ಟ್ 1 ಬರ್ಬೋದು ಅಂತ ನನಗೆಲ್ಲೋ ಒಂದು 6 ಸೆನ್ಸ್, ಅಂದರೆ ಏನೋ ಒಂದು ಡೌಟ್ ಇದೆ. ಮೇ ಬಿ ಸುಳ್ಳು ಆಗಿರ್ಬೋದು, ಮೇ ಬಿ ಪಾರ್ಟ್ 2ನೂ ಬರ್ಬೋದು. ರಾಘವೇಂದ್ರ ರಾಜ್ಕುಮಾರ್ ಅವ್ರು ಬಂದು ಎಂಡ್ ಕ್ಲೈಮ್ಯಾಕ್ಸ್ ಇದು ಮಾಡ್ತಾರೆ, ಅಂದರೆ ಕಂಟಿನ್ಯೂಷನ್ ಇದಿದೆ ಅಂತ. ಓಕೆ. ಆಮೇಲೆ ಕೆಲವೊಂದು ಕ್ಯಾರೆಕ್ಟರ್ಗಳೂ ಎಲ್ಲೋ ಅನ್ನೆಸೆಸರಿಯಾಗಿ ಸುಮ್ಮನೆ ಇರಬೇಕಪ್ಪ ಇಡಬೇಕಪ್ಪ ಹಂಗೆ ಇಟ್ಟಂಗಿತ್ತು. ಬಟ್ ಓವರಾಲು ಪ್ರೊಡ್ಯೂಸರ್ಸ್ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ಬರೋದಕ್ಕೆ ಮೇನ್ ಕಾರಣನೇ ಪ್ರೊಡ್ಯೂಸರ್ಸು. ಅವ್ರ ಬಗ್ಗೆ ಏನು ಹೇಳ್ಬೋದು ನೀವು? ಇಲ್ಲ, ಪ್ರೊಡ್ಯೂಸರ್ಸು ಅವರು ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗ್ ವೈಸ್ ಆಗಲಿ, ಪ್ರಮೋಷನ್ ವೈಸ್ ಆಗಲಿ, ಡಿಸ್ಟ್ರಿಬ್ಯೂಷನ್ನು. ಹೌದು, ಇಬ್ಬರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹೌದು, ಉದಯ್ ಶೇಖರ್ ಸರ್ ಅಂತ ಮತ್ತು ಶ್ರೀನಿವಾಸ್ ಕೋಲಾರ್ ಸರ್, 2 ಪ್ರೊಡಕ್ಷನ್ ಹೌಸು ಕಂಬೈನ್ ಆಗಿ ಮಾಡಿರೋದು. ಆಮೇಲೆ ನಿಮಗೆ ಆ ಕ್ವಾಲಿಟಿ ಎದ್ದು ಕಾಣಿಸ್ತಾ ಇತ್ತು ಸಿನಿಮಾ ಥ್ರೂ. ನಿಮಗೆ ಎಲ್ಲೋರು ಕಮ್ಮಿ ಕಲರ್ ಗ್ರೇಡಿಂಗ್ DI ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರು ಖರ್ಚು ಮಾಡಿರೋದು, ಆ ಕ್ವಾಲಿಟಿ ಕೆಲಸ ಕೊಟ್ಟಿರೋದು, DI ನೀವು ಹೇಳ್ದಂಗೆ ಅದಕ್ಕೆ, ಮತ್ತು BGM ನನಗೆ ತುಂಬ ಸಿನಿಮಾದಲ್ಲಿ ತುಂಬ ಅಂದರೆ ಇಷ್ಟ ಆಗಿದ್ದು ಸಿನಿಮ್ಯಾಟೋಗ್ರಫಿ ಮತ್ತು BGM. ಆಮೇಲೆ ಕ್ಯಾರೆಕ್ಟರ್ಸು ಸ್ಪೆಷಲಿ ಧರ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಗುಣ ಕ್ಯಾರೆಕ್ಟರ್ ಆಗಿರ್ಬೋದು, ಆಮೇಲೆ ಅರುಣಾ ಬಾಲರಾಜ್ ಅವ್ರದ್ದು ಪೇಪೆ ಅವರ ತಾಯಿ ಕ್ಯಾರೆಕ್ಟ್ರು, ಇಟ್ ವಾಸ್ ವೆರಿ ಬ್ಯೂಟಿಫುಲ್ಲಿ ರಿಟರ್ನ್. ತಾಯಿಗೆ ಇಷ್ಟ ಇರಲ್ಲ ಮಗ ಥರ ಹೋಗ್ಬಾರ್ದು. ಅಂದರೆ ಇನ್ನೂ ಎಷ್ಟು ಈ ರಕ್ತಪಾತಗಳನ್ನು ನೋಡೋದು, ಸಾಕು ನೋಡಿದ್ದೀವಿ ಮಾಡಿದ್ದೀವಿ, ಈಗಲಾದರೂ ಬದಲಾಗೋಣ ಅಂದಾಗ ಅವರೇ ಅಲ್ಲೊಂದು ಕಲ್ಚರ್ ಇದು ಮಾಡಿದ್ರೆ. ಹೌದು, ಅಲ್ಲೊಂದು ಕಲ್ಚರ್ ಇದೆ. ಲೈಕ್ ಏನೇ ಇದ್ರೂ ಆ ದೇವಿ ಹತ್ರ ಕೇಳೋದು, ಆ ದೇವಿ ಇನ್ನೂ ರಕ್ತ ಬಯಸ್ತಾ ಇದ್ದಾಳೆ, ಇನ್ನೂ ಅದು ಯಾವತ್ತು ಕೊನೆ ಆಗುತ್ತೆ ಅಂದರೆ ಒಂದು ಲೈನ್ ಕೊಟ್ಟಿದ್ದಾರೆ ಅವರು, ಒಬ್ಬರು ಸಾವಾಗತ್ತೆ ಆವಾಗ ಇದಕ್ಕೆ ಕೊನೆಯಾದಂಗೆ ಶಿ ಈಸ್ ರೆಡಿ ಟು ಸ್ಯಾಕ್ರಿಫೈಸ್. ನನ್ನ ಸಾವಿಂದ ಇಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಸಾಯೋಕ್ಕೂ ರೆಡಿ ಅನ್ನೋ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಎಲ್ಲೋ ನನಗೆ ಅದೇ ನಿಮಗೆ ಕನೆಕ್ಟ್ ಆಗಿ ಮಾಡೋದು. ಪೇಪೆ ಇದೇ ಆಗಸ್ಟ್ 30ಕ್ಕೆ ರಿಲೀಸ್ ಆಗಿದೆ. ಸೊ ತಾವೆಲ್ಲ ಹೋಗಿ ಥಿಯೇಟ್ರಲ್ಲಿ ಪೇಪೆ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಆಫ್ಟರ್ ದ ಶೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.